ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಯಾವತ್ತಾದರೂ ನಿಮಗೆ ನಾನು ಒಬ್ಬಂಟಿ ಅಂತ ಅನಿಸಿದ್ಯಾ? ಹಾಗೇನಾದರೂ ಅನಿಸಿದ್ರೆ ಆ ಒಂದು ಸೈಲೆನ್ಸಲ್ಲೇ ನೀವು ಮುಳುಗೋಗಿದ್ದೀರಾ? ಅದು ಏನಂತ ಅನಿಸಿದೆ ನಿಮಗೆ ಅಲ್ವಾ? ಒಂದು ವೇಳೆ ಆ ಒಂದು ಸೈಲೆನ್ಸ್ ಅದು ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಟೀಚರ್ ನಿಮ್ಮ ಜೀವನಕ್ಕೆ ಅಂತ ಹೇಳಿದ್ರೆ ಹೇಗನ್ಸುತ್ತೆ ನಿಮಗೆ? ಹಾಗಿದ್ರೆ ನಾನೊಂದು ಪುಟ್ಟ ಕತೆ ಹೇಳ್ತೀನಿ. ಕಾಲೇಜಲ್ಲಿ ಅರ್ಜುನ್ ಅನ್ನೋ ಹೆಸರಿನ ಹುಡುಗ ಇದ್ದ. ಅವನ ಸ್ನೇಹಿತರೆಲ್ಲ ಇದ್ರು ಅವನ ಜೊತೆಗೆ. ಅವನು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಯಿತು. ಅವ್ರ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ ನಂತರ ಅವನ ಸ್ನೇಹಿತರೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋದರು. ಅವರ ಕೆಲಸವನ್ನು ಹುಡ್ಕೊಂಡು, ಅವರ ಡ್ರೀಮ್ಸ್ಗಳನ್ನು ಹುಡ್ಕೊಂಡು ಬೇರೆ ಬೇರೆ ಕಡೆಗೆ ಹೊರಟೋದು. ಆದರೆ ಅರ್ಜುನ್ ತನ್ನ ಸ್ವಂತ ಸ್ಥಳದಲ್ಲೇ ಉಳ್ಕೋತಾನೆ. ಹಾಗೆ ದಿನ ಕಳೆದಂತೆ ಅವನ ಸ್ನೇಹಿತರುಗಳ ಕಡೆಯಿಂದ ಯಾವುದೇ ರೀತಿಯಾದಂಥ ಫೋನ್ ಕಾಲ್ಸ್ ಬರಲ್ಲ. ಹಾಗೆ ವಾಟ್ಸಪ್ ಮೆಸೇಜ್ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನೋಡಿದಂಥ ಅರ್ಜುನ್ಗೆ ಏನನ್ಸಕ್ಕೆ ಶುರುವಾಗತ್ತೆ ಅಂದರೆ, ನಾನು ಒಬ್ಬಂಟಿ ಆಗ್ಬಿಟ್ಟೆ, ಎಲ್ಲರೂ ನನ್ನ ಬಿಟ್ಬಿಟ್ರು ಅಂತ ಅನ್ಸುತ್ತೆ. ಆದರೆ ಒಂದು ಸಂಜೆ ಅರ್ಜುನ್ ತನ್ನ ಮನೆ ಕಿಟಕಿ ಕಡೆ ಕೂತ್ಕೊಂಡು ಅವನೇ ಪ್ರಶ್ನೆ ಕೇಳ್ಕೊತಾನೆ. ಯಾಕೆ ನನ್ಗೆ ಇಷ್ಟೊಂದು ಒಂಟಿತನ ಕಾಡ್ತಾ ಇದೆ? ನಾನು ನನ್ನ ಜೊತೆಗಿರುವುದೇ ಒಂದು ಉತ್ತಮ ಅಲ್ವಾ? ನಾನು ನನ್ನ ಜೊತೆಗೆ ನನ್ನನ್ನು ನಾನು ಟೈಮ್ ಕೊಟ್ಕೋತಾ ಇರೋದು ಒಂದು ಉತ್ತಮ ಮನುಷ್ಯ ಅಲ್ವಾ ನಾನು ಅಂತ ಪ್ರಶ್ನೆ ಕಾಡುತ್ತೆ ಅವನಿಗೆ. ಆ ಪ್ರಶ್ನೆ ಕಾಡಿದಂಥ ಕ್ಷಣ ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹಾಗಿದ್ರೆ ನಮ್ಮ ಒಂಟಿತನವನ್ನ ನಾವು ಹೇಗೆ ಹೊರಗೆ ಬರಬೇಕು, ಅದರಿಂದ ಹೇಗೆ ನಮ್ಮನ್ನು ನಾವು ಜೀವನದಲ್ಲಿ ಖುಷಿಯಾಗಿ ನಡ್ಕೊಂಡು ಹೋಗಬೇಕು ಅನ್ನೋದು ವಿಚಾರಗಳ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಲೋನ್ಲಿನೆಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಲೋನ್ಲಿನೆಸ್ ಅಂದ್ರೆ ಏನು? ನಾವು ಒಂಟಿ, ಅಲೋನ್ ಅಂತ ಅನ್ಕೊಂಡ್ಬಿಡ್ತೀವಿ, ಹೌದಲ್ವಾ? ಖಂಡಿತವಾಗ್ಲೂ ಹೌದು, ಅದು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಲೋನ್ಲಿನೆಸ್ ಅಂದರೆ ನಮ್ಮ ಜೊತೆಗೆ ಬೇರೆಯವರ ಆಬ್ಸೆನ್ಸ್. ಆಯ್ತಾ? ಅದೇ ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ನಮ್ಮ ಜೊತೆಗೆ ನಮ್ಮ ಕನೆಕ್ಷನ್ ತುಂಬಾ ಮುಖ್ಯವಾಗಿರುತ್ತಲ್ಲಿ. ಹಾಗಂತ ಹೇಳಿದ್ರೆ ಲೋನ್ಲಿನೆಸ್ ಅನ್ನೋದು ಬೇರೆಯವ್ರ ಕನೆಕ್ಷನ್ಗಳಿಂದ ನಮ್ಮನ್ನ ದೂರ ಮಾಡುತ್ತೆ. ಆದರೆ ಅದು ನಮಗೊಂದು ಸದಾವಕಾಶನ ಕೊಡುತ್ತೆ ನಮ್ಮ ಜೊತೆಗೆ ನಾವೇ ಇರೋದಕ್ಕೋಸ್ಕರ. ಸೊ ಹಾಗಾಗಿ ಲೋನ್ಲಿನೆಸ್ ಈಸ್ ಎ ಸೆಲ್ಫ್ ಡಿಸ್ಕವರಿ ಅಂತಾನು ಹೇಳ್ಬೋದು ನಾವು. ಹಂಗಿದ್ದಾಗ ಅದನ್ನ ನಾನು ಚಾಯ್ಸ್ ಮಾಡ್ಕೊಂಡ್ರೆ, ಅಂದ್ರೆ ಇಫ್ ಐ ಚೂಸ್ ಟು ಬಿ ಅಲೋನ್ ಅಂತ ಹೇಳಿದ್ರೆ ಐ ಕ್ಯಾನ್ ಡಿಸ್ಕವರ್ ಮೈ ಸೆಲ್ಫ್ ಅಥವಾ ಎಕ್ಸ್ಪ್ಲೋರ್ ಮೈ ಸೆಲ್ಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಿದ್ದಲ್ಲಿ ನಾವು ಲೋನ್ಲಿನೆಸ್ ಅನ್ನ ಸೆಲ್ಫ್ ಡಿಸ್ಕವರಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಒಂಟಿತನದಿಂದ ನಾನು ಸ್ವ ಅನ್ವೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ನನ್ನ ಉತ್ತರ ಏನು ಅಂತಂದ್ರೆ, ಮೊದಲನೇದು ಲಿಸನ್ ಟು ಯೋರ್ ಸೆಲ್ಫ್ ಅಂತ ಹೇಳ್ತೀನಿ. ಅಂದ್ರೆ ನಿಮ್ಮ ಬಗ್ಗೆ ನೀವೇ ಕೇಳ್ಕೋಬೇಕು. ಏನ್ ಕೇಳ್ಕೋಬೇಕು? ನಿಮ್ಮನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ನಿಮ್ಮಲ್ಲಿರುವಂಥ ಭಯ, ನಿಮ್ಮ ಕನಸುಗಳು, ನಿಮ್ಮಲ್ಲಿ ಕಾಡುತ್ತಿರುವಂಥ ಪ್ರಶ್ನೆಗಳು, ಈ ಎಲ್ಲವನ್ನು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಆಯ್ತಾ? ಅಂದ್ರೆ ಲಿಸನಿಂಗ್ ಯೋರ್ ಸೆಲ್ಫ್. ಎರಡನೇ ವಿಚಾರ, ಡಿಸ್ಕವರ್ ಯುವರ್ ಇಂಟ್ರೆಸ್ಟ್. ಇಲ್ಲೇನಾಯ್ತು ಅಂತ ಹೇಳಿದ್ರೆ, ಅರ್ಜುನ್
ನಾನು ಒಂಟಿ ಅಂತ ಅನ್ಕೊಂಡಿದ್ದ ಅಲ್ವಾ, ಅವನು ಎಲ್ಲೋ ಒಂದ್ ಕಡೆ ಪೇಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಪೇಂಟ್ ಮಾಡೋದಕ್ಕೆ ಶುರು ಮಾಡಿದಾಗ ಅವನಿಗೆ ಅರ್ಥ ಆಗುತ್ತೆ ಅವನಲ್ಲಿದ್ದಂತ ಒಂದು ಟ್ಯಾಲೆಂಟು ಹೊರಗೆ ಬರುತ್ತೆ. ಅವ್ನಿಗೆ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಅವ್ನು ಪೇಂಟ್ ಮಾಡ್ತೀನಿ ಅಂತ. ಆಯ್ತಾ? ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿರುವಂತ ಹಿಡನ್ ಟ್ಯಾಲೆಂಟ್ ನಮಗೆ ಗೊತ್ತಿರಲ್ಲ. ಅದು ನಮ್ಮ ಪ್ಯಾಷನ್ ಇರ್ಬೋದು, ನಮ್ಮ ಇಂಟ್ರೆಸ್ಟ್ ಇರ್ಬೋದು. ಸೊ ಹಾಗಾಗಿ ಎರಡನೇ ವಿಚಾರ ಡಿಸ್ಕವರ್ ಯುವರ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ಮೂರನೇ ವಿಚಾರ ಬಿಲ್ಡ್ ಯುವರ್ ಇನ್ನರ್ ಸ್ಟ್ರೆಂತ್. ಅಂದ್ರೆ ನಿಮ್ಮ ಒಳಗಿನ ಶಕ್ತಿಯನ್ನ, ಅಂದ್ರೆ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಯಾವಾಗ ನಿಮ್ಮ ಜೊತೆ ಸಮಯವನ್ನ ಕಳಿತೀರಾ ಹೆಚ್ಚು, ಬೇರೆಯವರ ಮೇಲೆ ಆಧಾರಿತವಾಗದೆ, ಆವಾಗ ನೀವು ಅತಿಯಾದಂತ ಬಲಿಷ್ಠವಾಗ್ತಾ ಹೋಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಲ್ಲ ಅಂತ ಹೇಳಿದ್ರು ನಾನು ಬದುಕಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಹಾಗಾಗಿ ಬಿಲ್ಡ್ ಯುವರ್ ಇನ್ನರ್ ಸ್ಟ್ರೆಂತ್ ಅನ್ನೋದು ಮೂರನೇ ವಿಚಾರ. ನಾಲ್ಕನೇ ವಿಚಾರ ಕನೆಕ್ಟ್ ವಿತ್ ನೇಚರ್. ಅಂದ್ರೆ ಯಾಕೆ ನಾವು ನೇಚರ್ನ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ, ನಮ್ಮ ಒಂಟಿತನವನ್ನ ಅದು ಹೋಗ್ಲಾಡ್ಸುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನೀವು ಗಿಡಗಳ ಮಧ್ಯದಲ್ಲಿರ್ಬೋದು, ಅಥವಾ ಬೀಸ್ತಾರ ಗಾಳಿ ನೋಡ್ಬೋದು, ಅಥವಾ ಆಕಾಶ ನೋಡ್ಬೋದು. ಹೀಗೆ ಅದ್ರ ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಅವು ನಮ್ಗೆ ನೆನಪಿಸುತ್ತೆ ಯಾವತ್ತೂ ನೀನು ಒಂಟಿ ಅಲ್ಲ ಅಂತ ನೆನಪಿಸುತ್ತೆ. ಹೌದಲ್ವಾ? ಈಗ ಗಾಳಿ ಜೊತೆ ಯಾರನ್ನಾರು ಹೋಗೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಆಕಾಶದ ಜೊತೆ ಯಾರು ಹೋಗೋದು ನೋಡಿದ್ದೀರಾ? ಇಲ್ಲ ಅಲ್ವಾ? ಸೊ ಹಾಗಿದ್ದಾಗ ಯಾವತ್ತೂ ನಾವು ಒಂಟಿ ಅಲ್ಲ. ಹಾಗಾಗಿ ಕನೆಕ್ಟ್ ವಿತ್ ಯುವರ್ ನೇಚರ್ ಅಂತ ಹೇಳಿದೆ. ಅಂದ್ರೆ ನಮ್ಮ ಒಂಟಿತನವನ್ನ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಹಾಗೂ ನಮ್ಮಲ್ಲಿ ಇರುವಂತಹ ವಿಚಾರಗಳನ್ನ ಅನ್ವೇಷಣೆ ಮಾಡಲಿಕ್ಕೆ ಈ 4 ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಅಂದ್ರೆ 4 ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಲಿಸನ್ ಟು ಯೋರ್ ಸೆಲ್ಫ್, ಡಿಸ್ಕವರ್ ಯುವರ್ ಇಂಟ್ರೆಸ್ಟ್, ಬಿಲ್ಡ್ ಯುವರ್ ಇನ್ನರ್ ಸ್ಟ್ರೆಂತ್, ಕನೆಕ್ಟ್ ವಿತ್ ಯುವರ್ ನೇಚರ್. ಅಂದ್ರೆ ಕನೆಕ್ಟ್ ವಿತ್ ನೇಚರ್. ಈ ವಿಚಾರಗಳನ್ನ ಅರ್ಜುನ್ ತನ್ನ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೋತಾನೆ. ಅಡಾಪ್ಟ್ ಮಾಡ್ಕೊಂಡಂತ 1 ವರ್ಷ ಕಾಲಾವಧಿಯಲ್ಲೇನೆ ಅರ್ಜುನಲ್ಲಿ ಅನೇಕ ಬದಲಾವಣೆಗಳಾಗ್ಬಿಡುತ್ತೆ. ಅವನು ಒಬ್ಬ ಒಳ್ಳೆಯ ಪೇಂಟರ್ ಆಗ್ತಾನೆ. ಹಾಗೆ ಒಬ್ಬಂಟಿಯಾಗಿರೋದಕ್ಕೆ ಭಯನೇ ಪಡಲ್ಲ, ನಿರ್ಭಯವಾಗ್ಬಿಡ್ತಾನೆ. ಹಾಗೆ ಅವನ ಕರಿಯರ್ ಬೆಳೀತಾ ಹೋಗುತ್ತೆ. ಅವನ ಪೇಂಟಿಂಗ್ ವೃತ್ತಿಯಲ್ಲಿ ಆಸಕ್ತಿ ಇರುವಂತ ಅನೇಕರು ಬಂದು ಅವನಿಗೆ ಸ್ನೇಹಿತರಾಗ್ತಾರೆ. ಅವನ ಆರ್ಟ್ ಗ್ಯಾಲರಿನಲ್ಲೂ ಸಹ ಅದ್ರ ಬಗ್ಗೆ ಅವನಿಗೆ ಪ್ರಶಂಸೆಗಳು ಬರುತ್ತೆ. ಸೊ ಇಲ್ಲಿಂದ ಅವನಲ್ಲಿದ್ದಂಥ ಒಂದು ಶಕ್ತಿಯನ್ನ ಹೊರಗೆ ಹಾಕ್ತಾನೆ, ಕಲೆಯನ್ನ ಹೊರಗೆ ಹಾಕ್ತಾನೆ. ಅಂದ್ರೆ ಅವನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಯಾವಾಗ ಅವನ ಜೊತೆ ಯಾರೂ ಇರಲಿಲ್ಲ ಅಲ್ವಾ? ಸೊ ಹಾಗಾಗಿ ನಾ ಹೇಳುವಂಥದ್ದು ಏನು ಅಂದ್ರೆ, ಲೋನ್ಲಿನೆಸ್ ಅನ್ನೋದನ್ನ ಶಾಪ ಅಂತ ಅನ್ಕೋಬೇಡಿ, ಅದನ್ನ ವರ ಅಂತ ಅನ್ಕೊಳ್ಳಿ. ಅಂದ್ರೆ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಡ್ಲಿಕ್ಕೆ ಅಥವಾ ನಮ್ಮನ್ನ ನಾವು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಆ ಒಂದು ಒಂಟಿತನ ನಮ್ಮ ಜೀವನದಲ್ಲಿ ಒಂದು ಪಾಠವಾಗಿ ಬಂದಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬಂದಿದೆ ಅಂತ ನೀವು ಅನ್ಕೊಳ್ಳಿ. ಹಾಗಿದ್ದಂಥ ಸಂದರ್ಭದಲ್ಲಿ ನಾವು ಎಷ್ಟೊಂದು ವಿಚಾರಗಳನ್ನ ತಿಳ್ಕೋತಾ ಹೋಗ್ತೀವಿ. ನಮ್ಗೆ ಗೊತ್ತಿರಲ್ಲ ನಮ್ಮ ಟ್ಯಾಲೆಂಟ್ ಏನು, ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅಂತ. ಸೊ ಹಾಗಾಗಿ ಯಾವತ್ತೇ ನೀವು ಒಂಟಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಯು ಹ್ಯಾವ್ ದ ಬೆಸ್ಟ್ ಪರ್ಸನ್ ವಿತ್ ಯೋರ್ ಸೆಲ್ಫ್. ಅಂದ್ರೆ ನಿಮ್ಮ ಜೊತೆಗೆ ನೀವಿದ್ದಾಗಲೇ ಅದಕ್ಕಿಂತ ಬೇಕಾದಂಥ ಜೀವನ ಇನ್ಯಾವುದೂ ಬೇಕಾಗಿಲ್ಲ ಯಾರಿಗೂ. ಆಯ್ತಾ? ಸೊ ಹಾಗಾಗಿ ಯಾವತ್ತೇ ನೀವು ನಾನು ಒಂಟಿ ಅಂತ ಅನ್ಸಿದ್ರೆ ಅದನ್ನ ಶಾಪ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದನ್ನ ವರ ಅಂತ ಅನ್ಕೊಂಡು ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿಗಳನ್ನ ಹೊರಗೆ ಹಾಕಿ, ಮೆಡಿಟೇಟ್ ಮಾಡಿ, ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡಿ. ಆಯ್ತಾ? ಸೊ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಹೋದ್ರೆ ನೀವು ಯಾವತ್ತೂ ಅಲೋನ್ ಅಂತ ಅನ್ಸೋದೇ ಇಲ್ಲ. ನಿಮ್ಮನ್ನ ನೀವು ಅರ್ಥ ಮಾಡ್ಕೋತೀರಾ, ಯಾವಾಗಲೂ ತುಂಬಿದ ಕೂಡ ಆಗಿರ್ತೀರಾ. ಸೊ ಒಂಟಿತನ ಅನ್ನೋದು
ನಿಮಗೆ ಒಂದು ಇನ್ವಿಟೇಷನ್ ಇದ್ದಂಗೆ ನಿಮ್ಮನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳ ಅವಶ್ಯಕತೆ ನಮಗಿದೆ. ಹಾಗಾಗಿ ಇದೇ ರೀತಿಯಾದಂಥ ಇನ್ನೂ ಅನೇಕ ವಿಚಾರಗಳನ್ನ ಹೊತ್ತು ತರ್ತೀವಿ ನಿಮ್ಮ ವಾಯ್ಸ್ ಆಫ್ ಟೀಚರ್ ಚಾನೆಲ್ನ ಮೂಲಕ. ಸೊ ಹಾಗಾಗಿ ಚಾನೆಲ್ನ ವೀಕ್ಷಿಸ್ತಾ ಇರಿ. ಥ್ಯಾಂಕ್ ಯು. ಟೇಕ್ ಕೇರ್.